ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಜ್ಯೇಷ್ಠಲಕ್ಷ್ಮಿ ವ್ರತ ಹೇಗೆ ಮಾಡೋದು ಅಂತ ಹೇಳಿ. ವರಮಹಾಲಕ್ಷ್ಮಿ ಪೂಜೆಗಿಂತ ಮುಂಚೆನೇ ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡ್ಕೋಬೇಕಾಗತ್ತೆ. ಜ್ಯೇಷ್ಠಲಕ್ಷ್ಮಿ ಅಂದರೆ ಏನು, ಜ್ಯೇಷ್ಠಲಕ್ಷ್ಮಿ ಪೂಜೆ ಹೇಗೆ ಮಾಡೋದು, ಅದಕ್ಕೆ ಏನೇನು ನೈವೇದ್ಯ ಇಡಬೇಕು, ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡದೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಏನೇನು ಆಗುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾಯಿದೆ. ನನ್ನ ವರಮಹಾಲಕ್ಷ್ಮಿ ಸೀರೀಸ್ ಏನು ಮಾಡ್ತಾಯಿದ್ದೀನಿ, ತುಂಬ ಇಷ್ಟ ಆಗಿ ಕಮೆಂಟ್ ಮಾಡ್ತಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವತ್ತು ಜ್ಯೇಷ್ಠಲಕ್ಷ್ಮಿ ವ್ರತ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಜ್ಯೇಷ್ಠಲಕ್ಷ್ಮಿ ವ್ರತ ಮಾಡದೆ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಏನೆಲ್ಲ ಆಗುತ್ತೆ ಅಂತ. ಜ್ಯೇಷ್ಠಲಕ್ಷ್ಮಿ ಅಂದರೆ ಸೊ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ದರಿದ್ರ ಲಕ್ಷ್ಮಿ ಅಂತಲೇ. ಸೊ ನೀವು ಆ ಜ್ಯೇಷ್ಠಲಕ್ಷ್ಮಿ ಅಥವಾ ಆ ಪದನ ಯೂಸ್ ಮಾಡ್ಕೊಳ್ಳೋದು ಅಷ್ಟು ಆಡು ಭಾಷೆಯಲ್ಲಿ ನಾವೇನು ಹೇಳಿದ್ವಿ ದರಿದ್ರ ಲಕ್ಷ್ಮಿ ಅಂತ ಹೇಳಿ, ಅದನ್ನು ವರ್ಡಲ್ಲಿ ಯೂಸ್ ಮಾಡೋದಕ್ಕಿಂತ ಜ್ಯೇಷ್ಠಲಕ್ಷ್ಮಿ ಅಂತ ಹೇಳ್ತಾರೆ ಅಷ್ಟೇ. ಜ್ಯೇಷ್ಠಲಕ್ಷ್ಮಿನ ನೀವು ಮನೆಯಿಂದ ಆಚೆ ಕಳಿಸ್ದೆ ನೀವು ಏನು ವರಮಹಾಲಕ್ಷ್ಮಿ ವ್ರತ ಅಥವಾ ನೀವು ಮಂಗಳಗೌರಿ ವ್ರತ ಎಲ್ಲ ಮಾಡ್ತೀರಲ್ವ, ಸೊ ಅದು ಯಾವುದು ನಿಮಗೆ ಲಕ್ಷ್ಮಿ ಮನೆ ಒಳಗೆ ಬರಲ್ಲ. ಸೊ ಏನಂದರೆ ನೀವು ಈಗ ಮನೆಯಲ್ಲಿ ಏನೇ ಒಂದು ನೀವು ಕಾಲಿಡ್ತೀರ ನೋಡಿ, ಏನಾದರೂ ಗಲೀಜು ಏನಾದರೂ ಇದ್ದಾಗ, ಕೊಚ್ಚೆ ಏನಾದರೂ ಇದ್ದಾಗ ನೀವು ಅಲ್ಲಿ ಕಾಲಿಟ್ಟು ಹೋಗ್ತೀರಾ. ಹಾಗೆ ಮನೆಯಲ್ಲಿ ದರಿದ್ರ ಲಕ್ಷ್ಮಿಗಳು ಆಹ್ವಾನ ಆದಾಗ ಸೊ ನಮ್ಮ ಮನೆಯೊಳಗೆ ಒಳ್ಳೆ ಶಕ್ತಿಗಳು ಅಂದರೆ ನಿಮ್ಮ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ದಿನ ನೀವು ಎಷ್ಟೇ ಒಳ್ಳೆ ಭಟ್ರು ಕರೆಸಿ ಎಷ್ಟೇ ಆಡಂಬರವಾಗಿ ಪೂಜೆ ಮಾಡಿದ್ರು, ಈ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡದೆ ನೀವು ಏನಾದರೂ ಈ ಪೂಜೆ ಮಾಡಿದ್ರೆ ಅಂತ ಹೇಳಿದರೆ ಸೊ ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆಯದಾಗಲ್ಲ. ಸೊ ಕೆಲವೊಬ್ರು ಹೇಳ್ತಾರೆ, ನಾನು ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ, ವರ್ಷ ಮಂಗಳಗೌರಿ ವ್ರತ ಮಾಡ್ತೀನಿ, ಸೊ ನನಗೇನು ಒಳ್ಳೆಯದೇ ಆಗ್ತಾಯಿಲ್ಲ, ಇದ್ದಾಗೆ ಇದ್ದೀನಿ. ಅಥವಾ ಮಂಗಳಗೌರಿ ವ್ರತ ಮಾಡ್ತಾಯಿದ್ದೀನಿ, ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ಆಗ್ತಾಯಿದೆ. ವರಮಹಾಲಕ್ಷ್ಮಿ ವ್ರತ ಮಾಡ್ತಾಯಿದ್ದೀನಿ, ನಾನು ಏನು ಇಂಪ್ರೂವ್ಮೆಂಟೇ ಇಲ್ಲ, ಇದ್ದಂಗೆ ಇದ್ದೀನಿ. ಎಷ್ಟು ಆಡಂಬರವಾಗಿ ಮಾಡ್ತೀನಿ, ಎಷ್ಟು ಶಾಸ್ತ್ರವಾಗಿ ಮಾಡ್ತೀನಿ, ಎಷ್ಟು ಉಪವಾಸ ಇದು ಮಾಡ್ತೀನಿ, ನನಗೇನು ಒಳ್ಳೆಯದೇ ಆಗ್ತಾಯಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಸೊ ಒಳ್ಳೇದಾಗಬೇಕು ಅಂದರೆ ಅದಕ್ಕೆ ಪೂರ್ವ ತಯಾರಿಗಳು ಇರುತ್ತೆ. ಪೂರ್ವ ತಯಾರಿ ಅಂದರೆ ನೀವು ಮನೇಲಿ ಒಂದು ಕ್ಲೀನ್ ಮಾಡಿಕೊಂಡು ಗಂಜಲ ಹಾಕ್ಕೊಂಡು ಪೂಜೆ ಮಾಡುವಂಥದ್ದಲ್ಲ. ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿಗಳು ಎಲ್ಲ ಕ್ಲೀನ್ ಮಾಡಿದ ಮೇಲೆ ಈ ಜ್ಯೇಷ್ಠಲಕ್ಷ್ಮಿ ವ್ರತ ಮಾಡಿ ಸೊ ಆ ಲಕ್ಷ್ಮಿನ ಹೊರಗಡೆ ಕಳಿಸ್ಬೇಕು. ಅಮ್ಮ ನೀನು ಆಚೆ ಹೋಗಮ್ಮ, ನಾಳೆ ದಿನ ನಾವು ಮಂಗಳ ಗೌರಿ ವ್ರತ ಅಥವಾ ವರಮಹಾಲಕ್ಷ್ಮಿ ವ್ರತ ಮಾಡ್ತಾಯಿದ್ದೀವಿ, ನಿನ್ನ ಅಕ್ಕನಾದ ಲಕ್ಷ್ಮಿಯನ್ನು ನಾನು ಬರಮಾಡ್ಕೊಳ್ಬೇಕು, ನೀನು ನಾನು ಇಟ್ಟಿರುವಂಥ ಒಳ್ಳೆ ನೈವೇದ್ಯವನ್ನು ತಿನ್ಕೊಂಡು ನನ್ನ ಮನೆಯಿಂದ ಬೇರೆ ಆಚೆ ಹೋಗು ಅಂಥೇಳಿ ಕಳಿಸ್ಕೊಡೋ ಪದ್ಧತಿ. ಸೊ ಇಷ್ಟನ್ನ ಮಾಡ್ಕೊಳ್ದೆ ನೀವು ಡೈರೆಕ್ಟಾಗಿ ಲಕ್ಷ್ಮಿನ ಒಲಿಸ್ಕೊಳ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಸೊ ಇದು ಜ್ಯೇಷ್ಠಲಕ್ಷ್ಮಿಯ ವ್ರತದ ಆಚರಣೆ. ಸೊ ಜ್ಯೇಷ್ಠಲಕ್ಷ್ಮಿ ವ್ರತ ಅಂದರೆ ಏನು, ಜ್ಯೇಷ್ಠಲಕ್ಷ್ಮಿ ವ್ರತ ಅಂದರೆ ಏನು, ಯಾಕೆ ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ನಾವು ಲಕ್ಷ್ಮಿನ ಬರಮಾಡ್ಕೊಳ್ಳಿಕ್ಕೋಸ್ಕರ ಈ ಲಕ್ಷ್ಮಿನ ಆಚೆ ಕಳಿಸ್ಕೊಳ್ಳುವಂಥದ್ದು. ಸೊ ಈಗ ಜ್ಯೇಷ್ಠಲಕ್ಷ್ಮಿ ವ್ರತನ ಯಾವ ದಿನ ಮಾಡಬೇಕು ಅಂತ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವೀಗ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀರಾ. ಸೊ ಇದನ್ನು ನೀವು ಗುರುವಾರ ಸಂಜೆ ಮಾಡುವಂಥದ್ದು. ಸೊ ನೀವು ಲಕ್ಷ್ಮಿನ ಬೆಳಿಗ್ಗೆನೇ ಎದ್ದುಬಿಟ್ಟು ಕಳಸ ಪ್ರತಿಷ್ಠಾಪನೆ ಪುನಸ್ಕಾರ ಎಲ್ಲರೂ ರೆಡಿ ಮಾಡ್ಕೊಳ್ಳಲ್ಲ. ಎಲ್ಲರೂ ಗುರುವಾರ ಸಂಜೆಯಿಂದನೇ ಒರೆಸ್ಬಿಟ್ಟು ಸೀರೆ ಉಡಿಸೋದಾಗಲಿ ಅಥವಾ ಹಿಂದ್ಗಡೆ ಡೆಕೋರೇಷನ್ ಆಗಲಿ ಸೊ ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಕೈ ಹಾಕೋಕ್ಕಿಂತ ಮುಂಚೆ ಒಂದು ಸಲ ಸ್ನಾನ ಮಾಡಿಕೊಂಡು ದೇವ್ರ ಮನೇಲಿರುತ್ತಲ್ಲ ಹಳೆಯ ಅರಿಶಿನ ಕುಂಕುಮ, ಆ ಅರಿಶಿನ ಕುಂಕುಮದಿಂದ ಒಂದು ಸ್ವಲ್ಪ ನೀರು ಮತ್ತು ಹಾಲು ಹಾಕಿ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಮತ್ತು ಕುಂಕುಮ ಅದು ಇಷ್ಟೇ ಇದ್ರೂ ಪರವಾಗಿಲ್ಲ, ದೇವ್ರ ಮನೇಲಿ ಎಷ್ಟೇ ಹಳೇದು ಅರಿಶಿನ ಕುಂಕುಮ ಇದ್ದರೂ ಎಲ್ಲದನ್ನು ಬಳಸ್ಕೊಂಡು ಹಾಲು ಮತ್ತು ನೀರನ್ನು ಹಾಕಿಬಿಟ್ಟು ಉಂಡೆ ಮಾಡಿಕೊಂಡು ಸೊ ಅದನ್ನು ಪೂಜೆ ಮಾಡುವಂಥದ್ದು. ಸೊ ಜ್ಯೇಷ್ಠಲಕ್ಷ್ಮಿ ವ್ರತ ಸಿಂಪಲ್ಲಾಗಿ ಮಾಡುವಂಥದ್ದು, ತುಂಬ ಆಡಂಬರವಾಗಿ ಮಾಡುವಂಥದ್ದಲ್ಲ. ಈ ಪೂಜೆ ಮಾಡುವಾಗ ಯಾರ ಹತ್ರನೂ ಮಾತಾಡಲಿಕ್ಕಿಲ್ಲ. ಸೊ ಯಾರ ಹತ್ರನೂ ಪಿಸುಕು ಮಾತಾಡಲಿಕ್ಕಿಲ್ಲ. ಸೊ ಈ ಉಂಡೆ ಅರಿಶಿನದಿಂದ ಮಾಡ್ಕೊಂಡಿರೋ ಉಂಡೆನ ಒಂದು ಮಣೆ ಇಟ್ಬಿಟ್ಟು ಅದಕ್ಕೆ ಬಾಳೆ ಎಲೆ ಹಾಕಿಬಿಟ್ಟು ಸೊ ಅಲ್ಲಿ ಇಟ್ಬಿಟ್ಟು ನೀವು ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಸಿಂಪಲ್ಲಾಗಿ. ಅದಕ್ಕೆ ತಾಂಬೂಲ ಕೊಡುವಂಥದ್ದು, ಒಂದು ಬ್ಲೌಸ್ ಪೀಸು, ಅಡಿಕೆ ಎಲೆ, ಹೂವು, ಬಾಳೆಹಣ್ಣೆ ಇಟ್ಟು ತಾಂಬೂಲ ಕೊಡುವಂಥದ್ದು. ನೈವೇದ್ಯ ಮಾಡಲೇಬೇಕು. ಸೊ ಜ್ಯೇಷ್ಠಲಕ್ಷ್ಮಿಗೆ ಹುಳಿ ಖಾರ ಅಂದರೆ ತುಂಬ ಇಷ್ಟ. ಪುಳಿಯೋಗರೆ ಮಾಡಲೇಬೇಕು. ನಿಮಗೆ ಪುಳಿಯೋಗರೆ ಸಾಧ್ಯ ಇಲ್ಲ ಅಂದರೆ ಸೊ ಕೋಸಂಬರಿ ಮಾಡ್ಕೊಳ್ಳಿ, ತುಂಬ ಖಾರವಾಗಿ, ಮತ್ತು ಲಿಂಬೆಹಣ್ಣು ಹಿಂಡಿಬಿಟ್ಟು ಕೋಸಂಬರಿ ಮಾಡ್ಕೊಳ್ಳಿ. ಆದರೆ ಪುಳಿಯೋಗರೆನೇ ತುಂಬ ಶ್ರೇಷ್ಠ. ಪುಳಿಯೋಗರೆ ಮಾಡಲಿಕ್ಕಾಗಲ್ಲ ಅಂದವರು ಈಸಿಯಾಗಿ ಕೋಸಂಬರಿ ಮಾಡ್ಕೊಳ್ಳಿ, ಆದರೆ ಪುಳಿಯೋಗರೆ ಶ್ರೇಷ್ಠ. ಪುಳಿಯೋಗರೆ
ಮಾಡಿದರೆ ತುಂಬ ಒಳ್ಳೆಯದು. ಸೊ ಮಾಡೋಕ್ಕಾಗದೇ ಇಲ್ಲ ಅಂದವರಿಗೆ ಆಲ್ಟರ್ನೇಟು ನಾನು ಕೋಸಂಬರಿ ಹೇಳಿರೋದು. ಇಷ್ಟನ್ನು ಇಟ್ಬಿಟ್ಟು ನೈವೇದ್ಯನೆಲ್ಲ ಸಮರ್ಪಣೆ ಮಾಡಿ ಜ್ಯೇಷ್ಠಲಕ್ಷ್ಮಿ, ನಾನು ನಾಳೆ ದಿನ ನಿನ್ನ ಅಕ್ಕನಾದ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಈ ದಿನ ನೀನು ನಮ್ಮನೇಲಿ ಏನಿದೆಯಾ ಇಷ್ಟು ದಿನ, ಸೊ ಎಲ್ಲದನ್ನು ನಿನ್ನ ದಾರಿದ್ರ್ಯತನನೆಲ್ಲ ತೊಗೊಂಡು ನೀನು ಆಚೆ ಹೋಗು. ನಿನ್ನನ್ನು ಸಂತೃಪ್ತಿಯಾಗಿ ಕಳಿಸ್ತಾ ಇದ್ದೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ನೈವೇದ್ಯನೂ ಸುಮಾರು ಇಡಬೇಕಾಗತ್ತೆ. ಬೌಲಲ್ಲಿ ಇಷ್ಟಿಷ್ಟೇ ಇಡೋದಲ್ಲ, ಮುಂದ್ಗಡೆ ಒಂದು ಬಾಳೆ ಎಲೆ ಹಾಕಿಬಿಟ್ಟು ಅದಕ್ಕೆ ಸಾಕಷ್ಟು ಒಂದು ಪಾವು ಆಗೋಷ್ಟು ಅನ್ನ ಮಾಡಿಬಿಟ್ಟು ಹಾಕಿಬಿಟ್ಟು ಅದಕ್ಕೆ ನೈವೇದ್ಯ ಊದ್ಬತ್ತಿ ಬೆಳಗುವಂಥದ್ದು. ನೀವು ಪೂಜೆ ಹೇಗೆ ಮಾಡ್ತೀರಾ ಹಾಗೆ ಕರ್ಪೂರ ಬೆಳಗ್ಬಿಟ್ಟು ನೈವೇದ್ಯನ ಸಮರ್ಪಣೆ ಮಾಡುವಂಥದ್ದು. ನಿಮಗೆ ಮಡ್ಲಕ್ಕಿನೂ ಇಟ್ಟಿದ್ದೀನಿ, ಹೀಗೆ ಪುಳಿಯೋಗರೆನೂ ಇಟ್ಟಿದ್ದೀನಿ. ನೀನು ನೈವೇದ್ಯವನ್ನು ಸ್ವೀಕರಿಸಿ ಮಡ್ಲಕ್ಕಿ ತೊಗೊಂಡು ಸಂತೃಪ್ತಿಯಾಗಿ ನನ್ನ ಮನೆಯಿಂದ ಆಚೆ ಹೋಗಮ್ಮ. ನಿನ್ನ ಅಕ್ಕನ ನಾನು ಬರಮಾಡ್ಕೋಬೇಕು, ನಿನ್ನ ಅಕ್ಕನಿಗೆ ಜಾಗ ಮಾಡಿಕೊಡು ಅಂತ ಹೇಳಿ ಬೇಡ್ಕೊಂಡು ಹೋಗುವಂಥದ್ದು. ನೆಕ್ಸ್ಟ್ ಪೂಜೆ ಮಾಡುವಂಥದ್ದು. ಪೂಜೆ ಮಾಡಿದ ಮೇಲೆ ಏನು ನೀವು ಮಾಡಿರ್ತೀರಲ್ವ, ತಾಂಬೂಲ ಎಲ್ಲ ಮಾಡಿರ್ತೀರ, ಹಾಗೆ ಪುಳಿಯೋಗರೆ ಎಲ್ಲ ಮಾಡಿರ್ತೀರಲ್ಲ, ಪುಳಿಯೋಗರೆ ಯಾವುದಾದ್ರೂ ಮರದ ಕೆಳಗಡೆ ಇಟ್ಬಿಡಿ. ಹಾಗೆ ನೀವು ತಾಂಬೂಲ ಅಂದರೆ ಬ್ಲೌಸ್ ಪೀಸು ಇದನ್ನೆಲ್ಲ ಮಾಡಿರ್ತೀರಲ್ಲ, ಹಾಗೆ ಅರ್ಶಿಣದ ಉಂಡೆ. ಸೊ ಅರ್ಶಿಣದ ಉಂಡೆನ ನೀವು ಹತ್ತಿರದಲ್ಲೇ ಯಾವುದಾದ್ರೂ ನೀರೇನಾದರೂ ಹರಿತಾ ಇತ್ತು ಅಂದರೆ ಆ ತಾಂಬೂಲ ಸಮೇತ ಅರ್ಶಿಣದ್ದು ಮತ್ತು ಕುಂಕುಮದ ಉಂಡೆ ಏನು ಮಾಡಿರ್ತೀರ ಅದನ್ನು ಹರಿಯ ನೀರ್ಲಿಕ್ಕೆ ಬಿಟ್ಬಿಡಿ. ಸೊ ಇಲ್ಲ ಅಂದವರು ಅರಿಶಿನ ಉಂಡೆ ಏನಿರುತ್ತೆ ಒಂದು ನೀರಲ್ಲಿ ಕಲಿಸ್ಬಿಟ್ಟು ಹೊರಗಡೆ ನೀರಲ್ಲಿ ಕಲಿಸ್ಬಿಟ್ಟು ಹೊರಗಡೆ ಯಾವುದಾದ್ರೂ ಗಿಡಕ್ಕೆ ಅಥವಾ ಹೊರಗಡೆ ಯಾವುದಾದ್ರೂ ಭಾಗಕ್ಕೆ ಹಾಕ್ಕೊಂಡು ಕಾಲು ತೊಳೆದು ಮನೆಗೆ ಬಂದುಬಿಡಿ. ಈ ಮಡ್ಲಕ್ಕಿ ಏನಂತೀರಲ್ವ ನೀವು ನೀರಿಗೆ ಬಿಟ್ಬಿಡಿ. ಸೊ ಅದೇ ಕ್ಷಣ ಬಿಡಬೇಕಂತಿಲ್ಲ, ಅದನ್ನು ಒಂದು ಕವರಲ್ಲಿ ಕಟ್ಬಿಟ್ಟು ಮಾರನೇ ದಿನ ಬಿಟ್ಟರು ಆಗುತ್ತೆ. ಬಟ್ ಆ ಉಂಡೆ ಮಾತ್ರ ಇಡಲಿಕ್ಕಿಲ್ಲ. ನೈವೇದ್ಯನೂ ಅಷ್ಟೇ ಯಾವುದಾದ್ರೂ ಗಿಡದ ಬುಡಕ್ಕೆ ಇಟ್ಬಿಡಿ. ಸೊ ಇಷ್ಟು ಸೇವಿಸ್ಲಿಕ್ಕಿಲ್ಲ, ನೈವೇದ್ಯ ಯಾವುದೇ ಕಾರಣಕ್ಕೂ ಸೇವಿಸ್ಲಿಕ್ಕಿಲ್ಲ. ಇಷ್ಟು ಜ್ಯೇಷ್ಠಲಕ್ಷ್ಮಿ ವ್ರತ. ಸೊ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಇನ್ನೊಂದು ಸಲ ರೀಕ್ಯಾಪ್ ಆಗಿ ನೋಡ್ಕೊಬಿಡಿ. ಸೊ ಮನೇಲಿರೋ ಅರಿಶಿನ ಕುಂಕುಮನ ಹಾಲು ಅಥವಾ ನೀರಿನಿಂದ ಉಂಡೆ ಮಾಡಿಬಿಟ್ಟು ಸೊ ಅದನ್ನು ನೀವು ಒಂದು ಮಣೆ ಇಟ್ಟು ಬಾಳೆ ಎಲೆ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು. ತಾಂಬೂಲ ಇಟ್ಬಿಡಿ, ಬ್ಲೌಸ್ ಪೀಸು, ಅಡಿಕೆ ಎಲೆ, ಕುಂಕುಮ, ಸೊ ಮುತ್ತೈದಿಗೆ ಏನೇನು ಕೊಡ್ತೀರಾ ಅದು. ಹಾಗೆ ನೈವೇದ್ಯಕ್ಕೆ ಕೋಸಂಬರಿ ಅಥವಾ ಪುಳಿಯೋಗರೆ, ಮಸ್ಟ್ ಆ್ಯಂಡ್ ಶುಡ್ ಪುಳಿಯೋಗರೆ ಮಾಡೋಕ್ಕಾಗದೇ ಇದ್ದವರು ಕೋಸಂಬರಿ ಮಾಡ್ಕೊಳ್ಳಿ. ಸೊ ಇಷ್ಟು ಪೂಜೆ ಮಾಡಿಕೊಂಡು ಆಮೇಲೆ ವಿಸರ್ಜನೆ ಯಾವ ಥರ ಅಂತ ಹೇಳಿದರೆ, ಕಾಲುವೆ ಇತ್ತು ಅಂದರೆ ಹತ್ರ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲದನ್ನು ನೀರಿಗೆ ಬಿಟ್ಬಿಡಿ. ಸೊ ಇಲ್ಲ ಅಂದರೆ ಅರಿಶಿನ ಕುಂಕುಮದಲ್ಲಿ ಏನು ಉಂಡೆ ಮಾಡಿರ್ತೀರ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಆಚೆ ಹಾಕ್ಬಿಡಿ. ಸೊ ಇದನ್ನು ಯಾವಾಗ ಬೇಕಾದ್ರೂ ಹಾಕ್ಕೊಳ್ಳಿ. ಇಷ್ಟು ಜ್ಯೇಷ್ಠಲಕ್ಷ್ಮಿ ವ್ರತದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀನಿ. ಸೊ ಇದ್ರ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ನಾಳೆನೇ ಹಬ್ಬ ಇರೋದು, ಇವತ್ತು ಸಂಜೆ ಮಾಡ್ಕೊಳ್ಳಿ. ಸೊ ಈ ಪೂಜೆ ಮಾಡಬೇಕಾದ್ರೆ ಯಾರ ಹತ್ರನೂ ಮಾತಾಡಲಿಕ್ಕಿಲ್ಲ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.